ಆಧಾರದ ಮೇಲೆ ಚಾರ್ಜ್ ಶೀಟ್. ರಾಘವೇಶ್ವರ ಶ್ರೀಗಳ ಕೂದಲಿನ ಸ್ಯಾಂಪಲ್ ಅನ್ನು ಪಡೆದಿದ್ದ ವೈದ್ಯರು ಅದರಲ್ಲಿದ್ದ ಡಿಎನ್ಎ ರಚನೆ ಬಗ್ಗೆ ಪರೀಕ್ಷೆ ಕೈಗೊಂಡರು. ಜೊತೆಯಲ್ಲಿ ಪ್ರೇಮಲತಾ ಶಾಸ್ತ್ರಿ ನೀಡಿದ ಒಳ ಉಡುಪಿನಿಂದ ಸಂಗ್ರಹಿಸಲಾಗಿದ್ದ ವೀರ್ಯದ ಸ್ಯಾಂಪಲ್ ಅನ್ನು ಕೂಡ ಪರೀಕ್ಷೆಗೊಳಪಡಿಸಲಾಯಿತು. ರಾಘವೇಶ್ವರರ ಕೂದಲಲ್ಲಿದ್ದ ಡಿಎನ್ಎ ಹಾಗೂ ಪ್ರೇಮಲತಾ ಅವರ ಬಟ್ಟೆಯಲ್ಲಿದ್ದ ವೀರ್ಯದ ಡಿಎನ್ಎ ಎರಡೂ ಕೂಡ ಒಂದೇ ಆಗಿದೆ ಅನ್ನೋ ಸುದ್ದಿ ಸಿಐಡಿ ಮೂಲಗಳಿಂದ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ಕೂಡ ಕಾರ್ಯಪ್ರವೃತ್ತವಾಗಿದೆ. ಶ್ರೀಗಳ ವಿರುದ್ಧ ತಯಾರಾಗ್ತಿದೆ ಆರೋಪ ಪಟ್ಟಿ. ಕಲಂ 376ರ ಪ್ರಕಾರ ಚಾರ್ಜ್ ಶೀಟ್. ಡಿಎನ್ಎ ಪರೀಕ್ಷಾ ವರದಿ ಸಕಾರಾತ್ಮಕ ಅನ್ನೋ ಅಂಶ ತಿಳಿತಾ ಇದ್ದಂತೆಯೇ ಸಿಐಡಿ ರಾಘವೇಶ್ವರ ಶ್ರೀಗಳ ವಿರುದ್ಧ ಸವಿಸ್ತಾರವಾದ ಆರೋಪ ಪಟ್ಟಿಯನ್ನ ಸಿದ್ಧಪಡಿಸಲು ಮುಂದಾಗುತ್ತಿದೆ. ಭಾರತೀಯ ದಂಡ ಸಂಹಿತೆ ಕಲಂ 376ರ ಅಡಿಯಲ್ಲಿಯೇ ಹೊಸನಗರ ಶ್ರೀಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸೋದರ ಬಗ್ಗೆಯೂ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದೆ. ಐಪಿಸಿ ಸೆಕ್ಷನ್ 376 ಏನ್ ಹೇಳತ್ತೆ? ಆರೋಪ ಸಾಬೀತಾದ್ರೆ ಎಷ್ಟು ವರ್ಷ ಜೈಲು? ಡಿಎನ್ಎ ವರದಿಯನ್ನ ಆಧರಿಸಿ ರಾಘವೇಶ್ವರ ಶ್ರೀಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 376ರ ಅಡಿಯಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡಲಾಗ್ತಿದೆ. ಅಂದ್ಹಾಗೆ ಐಪಿಸಿ ಸೆಕ್ಷನ್ 376 ಮಹಿಳೆ ಮೇಲೆ ಅತ್ಯಾಚಾರವೆಸಗೋ ಅಪರಾಧಿಗೆ ದಂಡ ವಿಧಿಸೋದ್ರ ಬಗ್ಗೆ ಹೇಳುತ್ತೆ. ಈ ಕಲಂ ಅನ್ವಯ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಅಪರಾಧಿಗೆ ಕಡಿಮೆ ಅಂದ್ರೂ 7 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಲಿದೆ. ಅಥವಾ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸುವ ಸಾಧ್ಯತೆ ಕೂಡ ಇದೆ. ಇದೀಗ ಇದೇ ಸೆಕ್ಷನ್ ಅಡಿಯಲ್ಲಿ ರಾಘವೇಶ್ವರ ಶ್ರೀಗಳ ವಿರುದ್ಧ ಪ್ರಕರಣ ದಾಖಲಾಗ್ತಿದೆ. ಹಾಗಾಗಿ ರಾಮಚಂದ್ರಾಪುರ ಮಠದ ಭಕ್ತರು ಕಳವಳಗೊಂಡಿದ್ದಾರೆ. ಶ್ರೀಗಳ ಪರ ವಕಾಲತ್ತು ಮುಂದುವರಿಕೆ. ನ್ಯಾಯಾಲಯದಲ್ಲಿ ಮುಂದುವರಿದ ವಾದ ವಿವಾದ. ಕಲಂ 376ರ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ ಅಂತ ಸಿಐಡಿ ಕೂಗಿ ಹೇಳಿದ್ರು ಕೂಡ ವಕಾಲತ್ತು ಮುಂದುವರೆಸಿದ್ದು ಬಿವಿ ಆಚಾರ್ಯ. ಶ್ರೀಗಳ ವಿರುದ್ಧ ಕೇಳಿ ಬಂದಿರೋ ಈ ಆರೋಪ ದುರುದ್ದೇಶಪೂರಿತವಾಗಿದೆ ಹಾಗೂ ಸಾಕಷ್ಟು ಹೋಮ್ ವರ್ಕ್ ಮಾಡಿಕೊಂಡೇ ಈ ದೂರನ್ನ ನೀಡಲಾಗಿದೆ ಅಂತ ವಾದಿಸಿದ್ರು. ಅದಲ್ಲದೆ ಸಂತ್ರಸ್ತೆ ಮತ್ತು ಆಕೆಯ ಪತಿ ದೂರು ಸಲ್ಲಿಸುವ ಮೊದಲೇ ಕಾನೂನು ತಜ್ಞರನ್ನ, ಜ್ಯೋತಿಷಿಗಳನ್ನ ಸಂದರ್ಶಿಸಿದ್ದಾರೆ. ರಾಘವೇಶ್ವರ ಶ್ರೀಗಳನ್ನ ಹೇಗೆಲ್ಲಾ ಪ್ರಕರಣದಲ್ಲಿ ಸಿಲುಕಿಸಬಹುದು ಅಂತ ಪಿತೂರಿ ಮಾಡಿದ್ದಾರೆ ಅಂತ ದೂಷಿಸಿದ್ರು. ನಂತರ ಪ್ರತಿವಾದ ಮುಂದುವರೆಸಿದ ಬಿವಿ ಆಚಾರ್ಯ ಮತ್ತೊಂದು ಆಶ್ಚರ್ಯಕರ ಅಂಶವೊಂದನ್ನ ನ್ಯಾಯಾಲಯದ ಗಮನಕ್ಕೆ ತಂದ್ರು. ಅದೇ ದೂರಿನಲ್ಲಿ ಒಂದು ಪ್ಯಾರಾದಿಂದ ಮತ್ತೊಂದು ಪ್ಯಾರಾದ ನಡುವೆ ಇರೋ ಅಂತರ. ಪ್ರೇಮಲತಾ ಶಾಸ್ತ್ರಿ ನೀಡಿದ ದೂರಿನಲ್ಲಿ ಬಹಳಷ್ಟು ಕಡೆ ಒಂದರಿಂದ ಮತ್ತೊಂದು ಪ್ಯಾರಾ ನಡುವೆ ಖಾಲಿ ಸ್ಥಳವಿತ್ತು. ಈ ಖಾಲಿ ಜಾಗವನ್ನ ಅನುಕೂಲಕರ ರೀತಿಯಲ್ಲಿ ಭರ್ತಿ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಇನ್ನು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ಸಮಯದಲ್ಲಿ ಗಾಯಕಿ ತಾನು ಯಾವುದೇ ಹುನ್ನಾರ ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಿದ್ರು. ಈ ಹೇಳಿಕೆ ಸಂಶಯದ ಹೆಡೆ ಎತ್ತುವಂತೆ ಮಾಡಿದೆ ಅಂತ ಬಿವಿ ಆಚಾರ್ಯ ವಾದ ಮಂಡಿಸಿದ್ರು. ಗಾಯಕಿ ತನ್ನ ಪತಿಯೊಂದಿಗೆ ನಡೆಸಿದ ಇಮೇಲ್ ಸಂವಾದದ ಬಗ್ಗೆಯೂ ಗಮನ ಸೆಳೆದ ಬಿವಿ ಆಚಾರ್ಯ, ಇಮೇಲ್ ಸಂವಹನಗಳು ಗಾಯಕಿಯ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ರು. ಈ ಸಂವಹನಗಳು ಸ್ವಾಮೀಜಿಯವರನ್ನ ಪೀಠದಿಂದ ಪದಚ್ಯುತಗೊಳಿಸಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ಏಕೈಕ ದುರುದ್ದೇಶದಿಂದ ಕೂಡಿದೆ ಅಂತ ಆರೋಪಿಸಿದ್ರು. ಪರ ವಿರೋಧದ ಚರ್ಚೆ ಕಾವು ಪಡೆದುಕೊಳ್ತಾ ಇದ್ದಂತೆ ಮುಖ್ಯ ನ್ಯಾಯಮೂರ್ತಿ ಡಿಎಚ್ ವಘೇಲಾ ಹಾಗೂ ನ್ಯಾಯಮೂರ್ತಿ ಆರ್ಬಿ ಬೂದಿಹಾಳ್ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ 15ನೇ ತಾರೀಕಿಗೆ ಮುಂದೂಡಿತು. ಆದ್ರೆ ಅಂದೂ ಕೂಡ ಯಾವುದೇ ವಿಚಾರಣೆ ನಡೆಯಲಿಲ್ಲ. ಬದಲಿಗೆ ವಿಚಾರಣೆಯನ್ನ ಜನವರಿ 6ಕ್ಕೆ ಮುಂದೂಡಿದೆ.
ಅಂತ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡ್ತಾ ಇದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಐಡಿ ಅಧಿಕಾರಿಗಳ ತಂಡ ದೋಷಾರೋಪಣಾ ಪಟ್ಟಿಯನ್ನ ತಯಾರಿಸೋ ಕಾಯಕದಲ್ಲಿ ತೊಡಕೊಂಡಿದೆ. ಇನ್ನು ಶ್ರೀಗಳು ಜಾಮೀನಿನ ಮೇಲಿರುವ ಕಾರಣ 90 ದಿನಗಳೊಳಗೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಬೇಕಾದಂತ ತನಿಖಾಧಿಕಾರಿಗಳಿಗೆ ಇಲ್ಲ. ಹಾಗಿದ್ರೂ ಕೂಡ ಸಿಐಡಿ ಚಾರ್ಜ್ ಶೀಟ್ ಕೆಲಸವನ್ನ ಶುರುವಿಟ್ಟುಕೊಂಡಿದೆ. ಉನ್ನತ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ರಾಘವೇಶ್ವರ ಶ್ರೀಗಳ ವಿರುದ್ಧ ಕೇವಲ ಒಂದು ಚಾರ್ಜ್ ಶೀಟ್ ಮಾತ್ರ ತಯಾರಾಗ್ತಾ ಇಲ್ಲ. ಅತ್ಯಾಚಾರದ ಆರೋಪದ ಜೊತೆಯಲ್ಲಿ ಮತ್ತೆರಡು ಪ್ರಕರಣಗಳಲ್ಲಿಯೂ ಕೂಡ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಆ ಆರೋಪ ಯಾವುವು, ಅದರ ಗಂಭೀರತೆ ಎಂಥದ್ದು ಅನ್ನೋದನ್ನ ತಿಳಿಯೋಣ ಈ ಬ್ರೇಕ್ನ ನಂತರ. ರಾಘವೇಶ್ವರ ಶ್ರೀಗಳ ವಿರುದ್ಧ ಕೇಳಿ ಬಂದಿರೋ ಅತ್ಯಾಚಾರ ಪ್ರಕರಣವನ್ನ ಸಿಐಡಿ ಅತ್ಯಂತ ಜಾಗರೂಕತೆಯಿಂದ ತನಿಖೆ ನಡೆಸ್ತಾ ಇದೆ. ಇನ್ನು ತನಿಖಾವಧಿಯಲ್ಲಿ ಯಾವ ಸಾಕ್ಷಿಗಳ ವಿಚಾರಣೆ ನಡೆಸಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗ್ತಾ ಇದೆ, ಈ ಅಂಶಗಳಿಂದ ಶ್ರೀಗಳ ಪೀಠಕ್ಕೆ ಕುತ್ತು ಬರುತ್ತಾ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ನೋಡಿ. ಸಿಐಡಿಯಿಂದ 3 ಚಾರ್ಜ್ ಶೀಟ್ ಸಲ್ಲಿಕೆ. ಶ್ರೀಗಳ ವಿರುದ್ಧ 1000 ಪುಟಗಳ ಚಾರ್ಜ್ ಶೀಟ್. ಇತ್ತ ಡಿಎನ್ಎ ವರದಿ ಪಾಸಿಟಿವ್ ಅನ್ನೋ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ತಿಳಿಯುತ್ತಿದ್ದಂತೆಯೇ ಅಧಿಕಾರಿಗಳು 1000 ಪುಟಗಳಷ್ಟು ಬೃಹತ್ತಾದ ದೋಷಾರೋಪ ಪಟ್ಟಿಯನ್ನ ಸಿದ್ಧಪಡಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಐಡಿ ಸದನದಿಂದ ಹೊರಬಂದಿದೆ. ಜೊತೆಯಲ್ಲಿ ಇನ್ನೂ 3 ಪ್ರಕರಣಗಳಲ್ಲಿಯೂ ಕೂಡ ರಾಘವೇಶ್ವರ ಶ್ರೀಗಳನ್ನ ಆರೋಪಿಯನ್ನಾಗಿಸಿ ದೋಷಾರೋಪ ಮಾಡಲಾಗ್ತಿದೆ ಅನ್ನೋ ವಿಚಾರ ತಿಳಿದು ಬಂದಿದೆ. ಗಾಯಕಿ ಪ್ರೇಮಲತಾ ಅವರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ, ಶ್ಯಾಮ್ ಪ್ರಸಾದ್ ಶಾಸ್ತ್ರಿಯವರ ಆತ್ಮಹತ್ಯೆ ಪ್ರಕರಣ ಮತ್ತು ಬ್ಲಾಕ್ ಮೇಲ್ ಮಾಡಿದ ಆರೋಪಗಳಡಿಯಲ್ಲಿ ಸಿಐಡಿ ಸವಿಸ್ತಾರವಾದ 3 ಚಾರ್ಜ್ ಶೀಟ್ಗಳನ್ನು ಸಿದ್ಧಪಡಿಸುತ್ತಿದ್ದಾರಂತೆ. ಸಿಐಡಿ ಮೂಲಗಳಿಂದಲೇ ಬಂದ ಶೀಟ್ಗಳು ಕಮ್ಮಿ ಅಂದ್ರೂ 1000ಕ್ಕಿಂತಲೂ ಹೆಚ್ಚಿನ ಪುಟಗಳಾಗಬಹುದಂತೆ. ಇಷ್ಟೊಂದು ದೊಡ್ಡ ಚಾರ್ಜ್ ಶೀಟ್ ಮಾಡಲಿಕ್ಕೆ ಮಿನಿಮಮ್ ಅಂದ್ರೂ 10 ದಿನಗಳಾದ್ರೂ ಹಿಡಿಯುತ್ತೆ. ಹಾಗಾಗಿ ಮುಂದಿನ ತಿಂಗಳು 5ನೇ ತಾರೀಕಿನೊಳಗಾಗಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದು ಖಚಿತ ಅನ್ನೋ ಮಾಹಿತಿ ಸಿಐಡಿ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ತನಿಖಾಧಿಕಾರಿಗಳು ಹಗಲು ರಾತ್ರಿ ಅನ್ನದೇ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋದು ಈ ಸುದ್ದಿಗೆ ರೆಕ್ಕೆ ಪುಕ್ಕ ಬಲಿಯುವಂತೆ ಮಾಡಿದೆ. ಸಿಐಡಿಯಿಂದ 3200 ಮಂದಿಯ ವಿಚಾರಣೆ, 500 ಮಂದಿ ಹೇಳಿಕೆ ಚಾರ್ಜ್ ಶೀಟ್ನಲ್ಲಿ ದಾಖಲು. ಈ 3 ಕೇಸ್ಗಳಿಗೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಇಲ್ಲಿಯವರೆಗೆ ಪುತ್ತೂರು, ಮಂಗಳೂರು, ಗಾಜನೂರು, ಕೆಕ್ಕಾರ್, ಹೊನ್ನಾವರ, ಸಾಗರ, ಶಿವಮೊಗ್ಗ, ಹೊಸನಗರ, ಉಡುಪಿ, ಶಿರಸಿ ಮತ್ತಿತರ ನಗರಗಳ ಸುಮಾರು 1200ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆಗೊಳಪಡಿಸಿದ್ದಾರಂತೆ. ಈ ಪೈಕಿ ಸುಮಾರು 500 ಜನರ ಹೇಳಿಕೆಯನ್ನ ಚಾರ್ಜ್ ಶೀಟಿನಲ್ಲಿ ಸೇರಿಸುವ ಸಾಧ್ಯತೆ ಇದೆ. ಅಂದಹಾಗೆ ಈ ಸಾಕ್ಷಿದಾರರು ಪ್ರೇಮಲತಾ ಮತ್ತು ಶ್ರೀಗಳಿಬ್ಬರಿಗೂ ಪರಿಚಿತರಂತೆ. ಇದರ ಜೊತೆಯಲ್ಲಿ ದಿವಾಕರ್ ಶಾಸ್ತ್ರಿಯವರ ಫೋನ್ ರೆಕಾರ್ಡ್, ಮೆಸೇಜ್ ಹಿಸ್ಟರಿ ಮತ್ತು ಇತರ ಸಂಪರ್ಕಗಳ ಬಗ್ಗೆ ದೊಡ್ಡ ಲಿಸ್ಟ್ ಅನ್ನು ಕೂಡ ತಯಾರು ಮಾಡಲಾಗ್ತಿದೆಯಂತೆ. ಈ ಸಾಕ್ಷಿಗಳು ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ತನಿಖಾಧಿಕಾರಿಗಳ ಅನಿಸಿಕೆ. ಡಿಎನ್ಎ ವರದಿ ನಂತರ ಮುಂದೇನು? ಬ್ರಹ್ಮಚರ್ಯ ಪೀಠವನ್ನ ತ್ಯಜಿಸ್ತಾರಾ ಶ್ರೀಗಳು? ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಶ್ರೀಗಳು ಬಂಧನ ಭೀತಿಯನ್ನ ಎದುರಿಸೋದು ಗ್ಯಾರಂಟಿ.
ಈ ವಿಚಾರ ರಾಘವೇಶ್ವರ ಶ್ರೀಗಳ ವಿರೋಧಿ ಬಣಕ್ಕೆ ಹಾಲು ಕುಡಿದಷ್ಟು ಸಂತಸವನ್ನ ತಂದುಕೊಡೋದ್ರಲ್ಲಿ ಯಾವ ಡೌಟ್ ಇಲ್ಲ. ಒಂದ್ ಕಡೆ ಈ ವಿರೋಧಿ ಗುಂಪು ಶ್ರೀಗಳ ಪೀಠ ತ್ಯಾಗ ಮಾಡಲು ಕೂಗೆಬ್ಬಿಸಿದ್ರೆ, ಮತ್ತೊಂದ್ ಕಡೆ ಬ್ರಹ್ಮಚರ್ಯ ಕಳೆದುಕೊಂಡಿದ್ದಾರೆ. ಹಾಗಾಗಿ ಮಠದ ನಿಯಮದ ಪ್ರಕಾರ ಸ್ವಾಮಿಗಳಾಗುವುದಕ್ಕೆಯೇ ಯಾವುದೇ ಅರ್ಹತೆ ಇಲ್ಲ ಅಂತ ಸೊಲ್ಲೆತ್ತಬಹುದಾಗಿದೆ. ಒಟ್ನಲ್ಲಿ ರಾಘವೇಶ್ವರ ಶ್ರೀಗಳ ಪೀಠದ ಮೇಲೆ ತೂಗುಗತ್ತಿ ನೇತಾಡ್ತಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಪೀಠದಲ್ಲೇ ಉಳಿಯಲು ಮಾರ್ಗವಿದೆಯಾ? ಶಂಕರ ಭಾಷ್ಯದಲ್ಲಿ ಇದೆಯಾ ಪ್ರಾಯಶ್ಚಿತ್ತ? ಮೂಲತಃ ರಾಮಚಂದ್ರಾಪುರ ಮಠ ಶಂಕರ ಪಂಥಕ್ಕೆ ಸೇರಿದ್ದು. ರಾಮಚಂದ್ರಾಪುರ ಮಠದ ಚಂದ್ರಮೌಳಿಯ ಪೀಠ ಶಂಕರಾಚಾರ್ಯರ ಸಿದ್ಧಾಂತವನ್ನೇ ಪಾಲಿಸುತ್ತೆ. ಆ ಸಿದ್ಧಾಂತಗಳ ಪ್ರಕಾರ ಚಂದ್ರಮೌಳಿ ಪೀಠದ ಮೇಲೆ ಕುಳಿತ ಸನ್ಯಾಸಿ ಆಜನ್ಮ ಬ್ರಹ್ಮಚಾರಿಯಾಗಿರಬೇಕು. ಆತನ ವೀರ್ಯ ಎಂದಿಗೂ ವಿಸರ್ಜನೆಯಾಗಬಾರದು. ಮಾನವ ಸಹಜ ಮನೋಕಾಮನೆಗಳನ್ನ ಗೆದ್ದವನಾಗಿರಬೇಕು. ಎಲ್ಲಾ ಇಂದ್ರಿಯಗಳ ಮೇಲೂ ನಿಗ್ರಹ ಉಳ್ಳವನಾಗಿರಬೇಕು. ಒಂದೊಮ್ಮೆ ವೀರ್ಯ ಸ್ಖಲನವಾದ್ರೆ ಅದಕ್ಕೆ ಘೋರ ಪ್ರಾಯಶ್ಚಿತ್ತ ಕೂಡ ಇದೆ. ಇದನ್ನ ಅನುಸರಿಸಿದ್ರೆ ಶ್ರೀಗಳು ಪೀಠ ತ್ಯಾಗ ಮಾಡುವ ಪ್ರಮೇಯವೇ ಬರುವುದಿಲ್ಲ. ವೀರ್ಯ ನಾಶವಾದ್ರೆ ಪೀಠ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ರಾಘವೇಶ್ವರ ಶ್ರೀಗಳು ಈ ಮೊದಲು ವೈದ್ಯಕೀಯ ಪರೀಕ್ಷೆಗೆ ನಕಾರ ಸೂಚಿಸಿದ್ರು. ಆದ್ರೆ ರಕ್ತ ಹಾಗೂ ಕೂದಲ ಮೂಲಕ ವೈದ್ಯರು ಪರೀಕ್ಷೆಯನ್ನ ನಡೆಸಿದ್ರು. ಆದ್ರೆ ಇದೀಗ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಬದಲಾಗ್ತಿದೆ. ಶ್ರೀಗಳ ವಿರುದ್ಧ ಒಂದೊಂದು ಸಾಕ್ಷ್ಯಾಧಾರಗಳು ಬಲಗೊಳ್ಳುತ್ತಿವೆ. ಆದ್ರೆ ಅಸಲಿ ಆಟ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರವಷ್ಟೇ ಶುರುವಾಗಲಿದೆ. ಅತ್ಯಾಚಾರ ಪ್ರಕರಣದಿಂದಾಗಿ ರಾಮಚಂದ್ರಾಪುರ ಮಠ ಸದ್ಯಕ್ಕೆ ವಿವಾದದ ಗೂಡಾಗಿದೆ. ಒಂದ್ ಕಡೆ ಮಠದ ಭಕ್ತರು ಇದೊಂದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಆಘಾತಕಾರಿ ಅಂಶಗಳು ಬಯಲಾಗ್ತಿವೆ. ಮತ್ತೊಂದು ಕಡೆಯಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಊಹಿಸಲು ಅಸಾಧ್ಯವಾದ ವೇಗದಲ್ಲಿ ಸಿಐಡಿ ಚಾರ್ಜ್ ಶೀಟ್ ತಯಾರಿಸಲು ಮುಂದಾಗಿದೆ. ಇದೇ ಹೊತ್ತಿನ ವಿಶೇಷ. ಬಿಟಿವಿ, ಇದು ಭರವಸೆಯ ಬೆಳಕು.